ನನ್ನ ಗಂಡ. ಇವ್ರದ್ದೇನೆ ಇದೆಲ್ಲ ಹೋಗ್ತಾರೆ ಎಲ್ಲರಿಗೂ. ಹೇಗೆ ನಮ್ಮ ತೋಟದಲ್ಲಿ ಹತ್ರ ಒಂದು ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗೈಸ್. ಹೌದು, ಇವಾಗ ನಾವು ಹೊಸ ಮನೆಗೆ ಬಂದಿರೋ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟ್ ವ್ಲಾಗ್ ಯಾವುದಪ್ಪ ಅಂದರೆ ಗೈಸ್, ನಾವಿವತ್ತು ನಮ್ಮ ಹೊಲಕ್ಕೆ ಬಂದಿದ್ದೀವಿ ಗೈಸ್. ಸೊ ತೋರಿಸೋಣ ನಮ್ಮ ಹೊಲ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಗೈಸ್. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಸ್ಟಾರ್ಟ್ ಆಗೋದು ಆ ಕಡೆಯಿಂದ ನಮ್ಮ ಜಮೀನು. ಸೊ ಎಂಡ್ ಇಲ್ಲಿ ನೋಡಿ ನಮ್ಮ ಮರ ಏನು ಹೇಳಿ, ತೆಂಗಿನ ಏನಿದು ರೀ, ಎಳ್ನೀರಿಗೆ ಈಗ ಒಂದು ವಾರದಲ್ಲಿ ಹುಷಾರಿರಲಿಲ್ಲ ಗೈಸ್. ನಮ್ಮ ಮನೆಯವರು ಒಂದು ಎಳ್ನೀರಿಗೆ 70 ರೂಪೀಸ್ ಕೊಟ್ಬಿಟ್ಟು ತಗೊಬಂದಿದ್ರು. ನೋಡಿ ನಮ್ಮ ತೋಟದಲ್ಲಿ ನಮ್ಮ ಎಳ್ನೀರು ₹1 ಕೊಡೋಂಗಿಲ್ಲ. ಕಣ್ಣು ಹಾಕಬೇಡಿ ಗೈಸ್ ಪ್ಲೀಸ್. ಸೊ ಇಲ್ಲಿ ಬನ್ನಿ, ಜೋಳ ಹಾಕಿದ್ದೀವಿ. ಆ್ಯಕ್ಚುಲಿ ನಾವು ಏನು ಜೋಳ, ಮುಸ್ಲಿಂ ಜೋಳನ ಅಲ್ಲೊಂದು ಜೋಳನ ಏನ್ರಿ ಇದು, ಅದು ಸ್ವೀಟ್ ಕಾರ್ನ್ ಬರುತ್ತಲ್ಲ ಗೈಸ್, ಅದು ಸ್ವೀಟ್ ಕಾರ್ನೇ ಹಾಕಿರೋದು ನೋಡ್ತಿರ್ಬೋದು. ಸೊ ತೆಂಗಿನ ಮರ ಒಂದು ಎಷ್ಟು 15-20 ಇದೆ, 20 ಇದೆ ಗೈಸ್. ಹಾಕಬೇಕು ಇನ್ನು. ನಾವಿಲ್ಲಿ ಬರೋದು ಕಡಿಮೆ ಆ್ಯಕ್ಚುಲಿ, ಅಪ್ಪ ಅಮ್ಮ ನೋಡ್ಕೋತಾರೆ ಜಮೀನೆಲ್ಲನೂ. ಬಂದಾಗ ಹಿಂಗೆ ನೋಡಬೇಕು ಅಂತಂದರೆ ಬರ್ತೀವಿ ಗೈಸ್. ನಾವು ಕಿತ್ಕೊ ಹೋಗೋ ಊರ್ಗ ಇಷ್ಟು ಬೇಡ, ಒಂದು 5-6 ಚೀಲಕ್ಕೆ ಹಾಕಿಸ್ಕೊಂಡು. ಅರೆ ವಿಡಿಯೋ ಯೂಟ್ಯೂಬಿಗೆ ಮಾಡಿ ಸೀರೀಸ್ ಮೆಷಿನ್ ಮನೆ ಗೈಸ್. ಇಲ್ಲಿ ನೀರು ಆನ್ ಮಾಡೋರೆ, ಕರೆಂಟ್ ಹೋಯ್ತು, ಬೀಗ ಹಾಕೊಂಡವ್ರೆ. ಕೈ ಕೊಡಿ. ಸೊ ಹಂಗೆ ವ್ಲಾಗ್ ಮಾಡೋದು ನಂಗೆ ಇಷ್ಟು ದಿನ ಗೊತ್ತಿಲ್ಲದೇ ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡ್ತಿದ್ದೆ. ಬಟ್ ಒಬ್ರದ್ದು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ ಗೊತ್ತಾಯಿತು ನನಗೆ ಈ ಥರ ವ್ಲಾಗಿಂಗ್ ಮಾಡಬೇಕು, ಬಿಕಾಸ್ ಬ್ಯಾಕ್ ಕ್ಯಾಮ್ರಾ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾನು ಈ ಥರ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಇವರೇ ನನ್ನ ಗಂಡ, ಇವ್ರದ್ದೇನೆ ಇದೆಲ್ಲ ಹೊಲ. ಈ ಮರಲ್ಲಿ ತಾನೇ ಕೇಳಕ್ಕೆ ಹೋಗಿ ಬಿದ್ದಿದ್ದು. ಹೌದು, ಇದು ತೋರಿಸ್ತೀನಿ ಈ ಮರದಲ್ಲಿ. ಸೊ ಹೆಂಗೆ ಬರ್ತಿದೆಯೋ ಏನೋ, ಈ ಥರ ಆ್ಯಂಗಲಲ್ಲಿ ವಿಡಿಯೋ ನಾನು ಜಾಸ್ತಿ ಮಾಡಿಲ್ಲ. ಹೌದು, ಜಾರ್ತೈತಿ ರೀ, ಕೀಳಕ್ಕಾಗಲ್ಲ ಬಿಡಿ. ಮಾಡ್ತಾನೆ ಅದು ಇನ್ನೂ ಬಲಿಬೇಕು. ನೀವೇನಕ್ಕೆ ಅದೆಲ್ಲ ಕೀಳಕ್ಕೆ ಹೋಗಿದ್ದಾರೆ? ಚೆನ್ನಾಗಿ ಕಾಣಿಸ್ತೈತೆ ರೀ ನಮ್ಮ ಹೊಲ ನೋಡಿ ಗೈಸ್. ಅಲ್ಲೇ ಬಿದ್ಬಿಡ್ತೀಯಾ? ಅಲ್ಲೇ ರೀ ಚಿನ್ನು, ಇವಾಗ ಬರುತ್ತೆ ನೋಡು. ದಿಯಾ ಇಲ್ಲಿ ಸೈಕಾ? ಗೈಸ್, ದಿಯಾಗೆ ನಮ್ಮ ಹೊಲ ತುಂಬ ಇಷ್ಟ ಆಗಿಬಿಟ್ಟಿದೆ. ಆ್ಯಂಡ್ ಇದೆಲ್ಲ ಅವಳಿಗೆ ಹೊಸ ಅನುಭವ ಗೈಸ್. ಸೊ ಅಲ್ಲಿ ಜೋಳಕ್ಕೆ ನೀರು ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಹಾಕಿದ್ರಲ್ಲ, ಅಲ್ಲಿಂದ ಫುಲ್ ಅವಳಿಗೆ ಮಳೆ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ಅವಳು ಹಂಗೆ ಹೇಳ್ತಿದ್ದಾಳೆ, ವಾವ್ ಸೈಕು ಗುರು ಅಂತ. ನನಗೆ ನಗು ಬಂದು ಇದು ನೋಡಿ. ಸ್ವಲ್ಪ ಟೈಮ್ ಬೇಕು. ಇಲ್ಲ ಇದೆ ಇದು ಹತ್ತಕ್ಕೆ ಹೋಗಿನೇ ಅಪ್ಪ ಜಾರಿದ್ದು. ಸೊ ಇಲ್ಲಿ ಬಂದು ನಾವು ಮದುವೆ ಆದ ಹೊಸ್ತ್ರಲ್ಲಿ ನಮ್ಮ ಮಾವ ನಮಗೆ ಎಳ್ನೀರು ಕಿತ್ಕೊಡೋಕ್ಕೆ ಅಂತ ಹೋಗಿ ಹತ್ತಿ, ಅದು ಇನ್ನೂ ಚಿಕ್ಕ ಮರ ಆಗಿದ್ದರಿಂದ ಸ್ವಲ್ಪ ಕಾಲು ಸ್ಲಿಪ್ಪಾಗಿ ಕೆಳಗಡೆ ಬೀಳಲಿಲ್ಲ, ಜಂಪ್ ಮಾಡಿದ್ರು. ಸೊ ಅದನ್ನು ನಾವು ನೆನೆಸ್ಕೋತಾ ಇದ್ವಿ, ಇಲ್ಲೇ ಅಲ್ವಾ ಅಂತ. ಹಾಗೆ ಗೈಸ್, ಅಲ್ಲೊಂದು ಸೀಟಿಂದು ಮನೆ ತೋರಿಸ್ದೆ ಅಲ್ವಾ, ಮೆಷಿನ್ ಮನೆ ಅಂತ. ಸೊ ಅಲ್ಲಿ ನಮಗೆ ತುಂಬಾ ಪ್ಲ್ಯಾನ್ಸ್ ಇದೆ ಗೈಸ್. ಅದೆಲ್ಲ ಮುಂಬರುವ ದಿನಗಳಲ್ಲಿ ಹೇಳ್ತೀವಿ ಏನು ಮಾಡ್ತೀವಿ ಅಂತ.
ಕರೆಂಟ್ ಹೋಯ್ತು. ಸೊ ನೀರು ಸ್ಟಾಪ್ ಆಯಿತು. 12 ಗಂಟೆಗೆ ಹೋಯ್ತದ ಕರೆಂಟು. ಓಕೆ ಗಾಯ್ಸ್, ನಾವು ಹೋಗೋಣ ಗಾಯ್ಸ್. ನಮ್ಮದು ಜಮೀನು ಗಾಯ್ಸ್. ಇವಾಗ ನಾವು ಆ ಮೂಲೆಯಿಂದ ಬಂದ್ವಿ ಗಾಯ್ಸ್. ಸೊ ಇಲ್ಲಿ ಹೋಗ್ತಿದ್ದೀವಿ ಗಾಯ್ಸ್, ತೋರಿಸ್ತೀನಿ ಗೈಸ್ ನಿಮಗೆ. ಸೊ ತುಂಬ ದಿನ ಏನೋ ವರ್ಷನೇ ಆಗಿತ್ತು ನಾವು ಜಮೀನಿಗೆ ಕಾಲಾಕಿ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮನೇ ಎಲ್ಲನೂ ನೋಡ್ಕೊಳ್ಳೋದ್ರಿಂದ ನಾವೇನು ಕೆಲಸ ಮಾಡೋದು ಇಲ್ವಲ್ಲ, ಹಾಗಾಗಿ ಜಮೀನು ಕಡೆ ಯಾವತ್ತೂ ಬಂದಿಲ್ಲ ಗೈಸ್. ಸೊ ಮದುವೆ ಆದಾಗಿಂದ ಇದೊಂದು 2 ಸಲ ಬಂದಿದ್ದೀನಿ ಜಮೀನು ಕಡೆ ಅಂತಲೇ ಹೇಳ್ಬೋದು. ಸೊ ನಾನು ಜಮೀನಿಗೆ ಹೋಗ್ತೀನಿ ಅಂದ್ರೂ ನಮ್ಮ ಅತ್ತೆ ಮಾವ ಬಿಸಿಲು ಅಲ್ಲೆಲ್ಲ ಆಗಲ್ಲ, ಬೇಡ ಕಣವ ಆ ಥರ ಹೇಳ್ತಾರೆ. ಅದಕ್ಕೆ ನಾವು ಜಾಸ್ತಿ ಜಮೀನು ಕಡೆ ಬರಲ್ಲ ಅಷ್ಟೇ ಗೈಸ್. ಸೊ ಗೈಸ್, ಫ್ರಮ್ ದೇರ್ ಟು ಹಿಯರ್ ಆ್ಯಂಡ್ ನಾವು ಹಿಂಗೋಗಿ ಹಂಗೆ ಟರ್ನ್ ಆದರೆ ಅದೂ ನಮ್ಮದೇ, ಇದೂ ನಮ್ಮದೇ, ಎಲ್ಲನೂ ನಮ್ಮದೇ. ಹೌದು ಗೈಸ್, ಅಂದರೆ ಚಿಕ್ಕ ವಯಸ್ಸಿಂದ ಯಾವತ್ತೂ ಜಮೀನು ಕಡೆ ಹೋಗಿಲ್ಲ ಅಥವಾ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ವಲ್ಲ, ಹಾಗಾಗಿ ಇದೆಲ್ಲ ಹೊಸದು ಅನ್ನೋ ಥರ ಫೀಲ್ ಆಗ್ತಿರ್ಬೋದು. ಬಟ್ ನನಗೊಂದು ಆಸೆ ಇದೆ ಗೈಸ್, ಕೃಷಿಲಿ ನಾವು ಏನಾದರೂ ಒಂದು ಮಾಡಬೇಕು, ಕಲಿಬೇಕು ಅನ್ನೋ ಥರ. ಬಟ್ ನೋಡೋಣ ಯಾವಾಗಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇಲ್ಲಿ ನಮ್ಮ ಮನೆ ಹಿಂದೆಗಡೆ ಹಸು ಕಟ್ಟಾಕಿದ್ರು. ಹಾಗೆಯೇ ಅಲ್ಲೊಂದು ಛತ್ರಿ ಮರ ಇದೆ ಗೈಸ್. ಸೊ ಅದನ್ನು ನೋಡ್ತಿದ್ದೆ, ತುಂಬ ಚೆನ್ನಾಗಿತ್ತು, ಅದಕ್ಕೆ ರೆಕಾರ್ಡ್ ಮಾಡಿಕೊಂಡೆ. ಸೊ ಇದಾದಮೇಲೆ ನಾವು ಸಂಡೇ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದುಬಿಟ್ವಿ ಗೈಸ್, ಅಂದರೆ ನಂಜನಗೂಡಿಗೆ ಬಂದುಬಿಟ್ವಿ. ಸೊ ಊರಲ್ಲಿ ತುಂಬಾ ಚೆನ್ನಾಗಿತ್ತು ಗೈಸ್ ಎಕ್ಸ್ಪೀರಿಯನ್ಸು. ಒಂಥರ ನಾವಾಗಿದ್ವಿ ಆ್ಯಂಡ್ ಆ ಪೀಸ್, ಆ ವೈಬ್ಸ್ ಎಲ್ಲನೂ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಮನೆಗೆ ಬಂದ್ವಿ. ಬಂದಾದಮೇಲೆ ಅದು ಸ್ಕೂಲ್ಗೆ ಎಲ್ಲ ರೆಡಿ ಆಗ್ತಿದೆ ಗೈಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.